ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ ಊಟಕ್ಕೆಂದು ಸಮಯ ಸಿಕ್ಕಾಗ ನೇರವಾಗಿ ಹರೀಶ್ ರವರ ಮನೆಗೆ ಬಂದಿದ್ದ ಸಿದ್ಧಾರ್ಥ್. ಚಿಕ್ಕಂದಿನಿಂದಲೂ ಆ ಮನೆಯ ಒಡನಾಟ ಇದೆ ಅವನಿಗೆ. ಹರೀಶ್ ರವರಿಗೆ ವಾಸುರವರು ಹೇಗೆ ಆತ್ಮೀಯರೋ ಹಾಗೆ ಸಿದ್ಧಾರ್ಥ್ ಕೂಡ ಆ ಮನೆಗೆ ಆತ್ಮೀಯನಾಗಿದ್ದ. ಚಿಕ್ಕವನಿದ್ದಾಗ ವಾಸುರವರು ಸಿದ್ಧಾರ್ಥ್ನನ್ನು ಆಗಾಗ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಹಾಗಾಗಿ ಅವನಿಗೆ ಆ ಮನೆಯ ಎಲ್ಲರ ಪರಿಚಯವೂ ಇತ್ತು. ಅವನ ಗುಣದ ಬಗ್ಗೆ ಸೌಭಾಗ್ಯ ಮತ್ತು ಹರೀಶ್ ರವರಿಗೆ ಚೆನ್ನಾಗಿ ತಿಳಿದಿತ್ತು. ಆಗಾಗ ಅವನಿಂದ ಏನಾದರೂ ಸಹಾಯ ಪಡೆಯುತ್ತಿದ್ದರು. ಅಂದರೆ ಮಗಳು ಜಾಹ್ನವಿಯ ಓದಿನ ವಿಷಯದಲ್ಲಾಗಲಿ ತಮ್ಮ ಬ್ಯಾಂಕಿನ ಸಮಸ್ಯೆಗಳಾಗಲಿ ಅವನಿಗೆ ಹೇಳಿ ಸಲಹೆ ಪಡೆಯುತ್ತಿದ್ದರು. ಅವನ ಹುಟ್ಟುಹಬ್ಬವೆಂದು ಮನೆಗೆ ಕಳುಹಿಸಿಕೊಡಲು ವಾಸುರವರ ಮುಂದೆ ಹೇಳಿದ್ದರಲ್ಲವೇ ಸೌಭಾಗ್ಯ. ಅವರ ಮಾತಿಗೆ ಗೌರವ ಕೊಟ್ಟು ಬಂದಿದ್ದ ಹುಡುಗ. ಸರ್, ಮೇಡಮ್ ಕೂಗಿದ ಬಾಗಿಲ ಒಳ ಬಂದು ನಿಂತು. ಅದು ತನ್ನ ತಂದೆಯ ಮಾಲೀಕರ ಮನೆಯಲ್ಲವೇ, ಹಾಗಾಗಿ ಅವ ಗೌರವದಿಂದ ನಡೆದುಕೊಳ್ಳುತ್ತಿದ್ದ ಯಾವಾಗಲೂ. ಎಂದೂ ಅವರ ಶ್ರೀಮಂತಿಕೆಯನ್ನು ಬಳಸಿಕೊಂಡವನಲ್ಲ. ಅವನ ಕೂಗಿಗೆ ಹಾಲ್ನಲ್ಲಿ ಕುಳಿತಿದ್ದ ಜಾಹ್ನವಿ ತಿರುಗಿ ನೋಡಿದಳು. ಡ್ಯಾನ್ಸ್ ಕ್ಲಾಸ್ಗೆ ಹೋಗಲು ತಯಾರಾಗಿದ್ದವಳು ತನ್ನ ಗೆಳತಿಯ ಕರೆಗೆ ಕಾಯುತ್ತಾ ಫೋನ್ ನೋಡುತ್ತಾ ಕುಳಿತಿದ್ದಳು. ಓ, ಬ್ರಿಲಿಯಂಟ್ ಸಿದ್ಧಾರ್ಥ್ರವರು, ಬನ್ನಿ ಬನ್ನಿ ಒಳಗೆ ಕರೆದಳು ಅಣಕಿಸುತ್ತಾ. ಅವ ಜಾಣನೆಂದು ಬ್ರಿಲಿಯಂಟ್ ಎಂಬ ಹೆಸರನ್ನು ಆಗಾಗ ಕರೆದು ಛೇಡಿಸುತ್ತಿದ್ದಳವನಿಗೆ. ಓ, ನೃತ್ಯಗಾರ್ತಿ ಜಾಹ್ನವಿಯವರು ಇಲ್ಲೇ ಇದ್ದಾರೆ. ಅವಳಂತೆಯೇ ಅವ ಅಣಕಿಸುತ್ತಾ ಮುಂದೆ ಬಂದು ನಿಂತನವ. ಏನು, ನೀವು ನಮ್ಮನೆವರೆಗೂ ಬಂದಿದ್ದೀರಾ? ಅವನಿಗೆ ಕುಳಿತುಕೊಳ್ಳಲು ಹೇಳದೆ ಅವನನ್ನೇ ತಲೆ ಎತ್ತಿ ನೋಡುತ್ತಾ ಕೇಳಿದಳು. ಏನು ಮಾಡೋದು ಮೇಡಮ್, ಋಣ ಕರ್ಕೊಂಡು ಬಂತು. ನಾಟಕದ ಮಾತು ಅವನದ್ದು ಅವಳಂತೆಯೇ. ಅದೇ ಸಮಯಕ್ಕೆ ಸಿದ್ದು ಎನ್ನುತ್ತಾ ಕೋಣೆಯಿಂದ ಹೊರಬಂದರು ಸೌಭಾಗ್ಯ. ಮೇಡಮ್ ಎಂದವ ಸರಿಯಾಗಿ ನಿಂತ ಅವರಿಗೆ ಗೌರವ ತೋರುತ್ತಾ. ಮುಂದೆ ಬಂದ ಭಾಗ್ಯ ಅವನತ್ತ ಕೈ ಚಾಚಿ, ವಿಶ್ವ ಹ್ಯಾಪಿ ಬರ್ತ್ಡೇ ಸಿದ್ದು, ಯಾವಾಗಲೂ ಖುಷಿಯಾಗಿರು. ನೀನು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗಲಿ ಮನತುಂಬಿ ಹರಸಿದರು. ಥ್ಯಾಂಕ್ ಯು ಮೇಡಮ್ ಎಂದವ ಅವರ ಕಾಲಿಗೆ ನಮಸ್ಕರಿಸಿದ. ಅಯ್ಯೋ ಶಿಟ್, ಏನೋ ಆದವರಂತೆ ಉದ್ಗಾರ ತೆಗೆದಳು ಜಾಹ್ನವಿ ಕಣ್ಣರಳಿಸಿ. ನಿಂತಿದ್ದ ಇಬ್ಬರೂ ಅವಳನ್ನೇ ನೋಡಿದರು. ಏನಾಯಿತು ಜಾನು ಎಂದು ಕೇಳಿದರು ಸೌಭಾಗ್ಯ. ಇವತ್ತು ಈ ಪಂಡಿತನ ಬರ್ತ್ಡೇ ನಮ್ಮಮ್ಮ. ಹೇಳಬೇಕಿತ್ತು ತಾನೇ ನೀವು ಬೆಳಗ್ಗೆನೆ. ನಾನು ಇವನಿಗೆ ಪಾಠ ಹೇಳ್ಕೊಟ್ಟಿರೋ ಲೆಕ್ಚರ್ಸ್ ಎಲ್ಲರನ್ನೂ ಕರೆಸ್ತಿದ್ದೆ ಎಂದಳು ಕುಳಿತಲ್ಲಿಯೇ. ಅವಳ ಮಾತು ಅರ್ಥವಾಗದೆ ಭಾಗ್ಯ ಅವಳನ್ನೇ ನೋಡಿದರು. ಆದರೆ ಸಿದ್ಧಾರ್ಥನಿಗೆ ಅವಳ ಛೇಡಿಸುವಿಕೆ ಅರ್ಥವಾಗಿತ್ತು. ಯಾಕೆ ಕೇಳಿದರು ಸೌಭಾಗ್ಯ. ಇವನಿಗೆ ಹರಸಿ ಆಶೀರ್ವಾದ ಮಾಡೋದಕ್ಕೆ ಮಮ್ಮ. ಇವನು ಇನ್ನೂ ಹೆಚ್ಚು ಜಾಣ ಆಗಬೇಕಂದ್ರೆ ಇವನಿಗೆ ಅವರ ಆಶೀರ್ವಾದ ಮುಖ್ಯವಾಗಿದೆ ಎಂದಳು ನಿಂತಿದ್ದ ಸಿದ್ಧಾರ್ಥನಿಗೆ ಕೈ ತೋರಿಸುತ್ತಾ. ತರಲೆ ಕಣೆ ನೀನು ಎಂದ ಭಾಗ್ಯರವರು. ಸಿದ್ದು ಕುತ್ಕೋ, ನೀನು ಬರ್ತೀನಿ ಎಂದು ಅಡುಗೆ ಮನೆಯತ್ತ ನಡೆದರು. ಅಯ್ಯೋ, ಇಷ್ಟೊಂದು ಒಳ್ಳೆಯವಳು ಆಗ್ಬೇಡ ಜಾಹ್ನವಿ, ನೀನು ಒಳ್ಳೆತನ ನನಗೆ ನಾಚಿಕೆ ತರಿಸುತ್ತೆ. ಶಾಂತವಾಗಿಯೇ ಎಂದ ಸಿದ್ಧಾರ್ಥ್ ಸೋಫಾದಲ್ಲಿ ಕುಳಿತ ಅವಳನ್ನು ನೋಡುತ್ತಾ. ಹೌದಾ, ನನಗೆ ಗೊತ್ತೇ ಇರಲಿಲ್ಲ ನೋಡು ಸಿದ್ದಪ್ಪ, ಒತ್ತಿ ಎಂದಳು ಕೊನೆಯಲ್ಲಿ ಅವನ ಹೆಸರನ್ನು. ಸಿದ್ದಪ್ಪ ಅಂತ ಕರಿಬಿಡ ನೀನು ನನ್ನನ್ನು, ಸಿಡುಕಿದ ತಕ್ಷಣ. ಅವಳು ಹಾಗೆ ಕರೆದರೆ ಅವ ಸಹಿಸುವುದಿಲ್ಲ. ಅವನನ್ನು ಛೇಡಿಸಲು ಅವಳು ಹಾಗೆ ಕರೆಯದೇ ಇರುವುದಿಲ್ಲ. ಮತ್ತೆ ಏನಂತ ಕರಿಬೇಕು ನಿನ್ನನ್ನು? ಸಿದ್ಧಾರ್ಥ್ ಅಂತನಾ ಅಥವಾ ಸಿದ್ದು ಅಂತನಾ? ಎಲ್ಲರೂ ನಿನ್ನನ್ನು ಹಾಗೆ ಕರೀತಾರೆ ಅಲ್ವಾ, ಅದಕ್ಕೆ ನಾನು ಸಿದ್ದಪ್ಪ ಅಂತ ಕರಿತೀನಿ ಎನ್ನುತ್ತಾ ನಕ್ಕು ಬಿಟ್ಟಳು ಜೋರಾಗಿ. ಉರಿದುಕೊಂಡ ಸಿದ್ದು ಮುಖ ಬಿಗಿದು, ಹಾಗೆಲ್ಲ ಕರಿಬೇಡ ಜಾಹ್ನವಿ, ನನಗೆ ಕೋಪ ಬರುತ್ತೆ ಎಂದವ ಅವಳಂತೆಯೇ ಅವಳಿಗೆ ಕೆಣಕಿ ರೇಗಿಸಿ ಮಾತನಾಡುವವನೇ. ಆದರೆ ಹದ್ದು ಮೀರಿ ಮಾತನಾಡುವವನಲ್ಲ. ಎಷ್ಟಾದರೂ ಸಾಹೇಬರ ಮಗಳಲ್ಲವೇ. ಅವನಿಗೆ ಯಾಕೆ ಕಾಡ್ತೀಯ ನೀನು ಎನ್ನುತ್ತಾ ಕೈಯಲ್ಲಿ ಸ್ವೀಟ್ ತಟ್ಟೆ ಹಿಡಿದು ಬಂದರು ಸೌಭಾಗ್ಯ. ಸಿದ್ಧಾರ್ಥ್ ಎದ್ದು ನಿಂತ ಕೋಪ ಹೊತ್ತಿದ್ದ ಮುಖದಲ್ಲಿ ಮತ್ತೆ ಗೌರವ ತುಂಬಿಕೊಂಡು, ಕುತ್ಕೋಸಿದ್ದು, ತಗೋ ಸ್ವೀಟ್, ಹಾಗೆ ಇದು ನನ್ನ ಕಡೆಯಿಂದ ಗಿಫ್ಟ್ ನಿನಗೆ. ಸ್ವೀಟ್ ತಟ್ಟೆಯ ಜೊತೆ ಅವನತ್ತ ಹಣವಿದ್ದ ಸಣ್ಣ ಕವರ್ ಚಾಚಿದರು. ಇದೆಲ್ಲ ಬೇಡ ಮೇಡಮ್, ಸ್ವೀಟ್ ತಾನೇ, ತಗೋತೀನಿ ಎಂದವ ತಟ್ಟೆ ತುಂಬಿದ್ದ ಸ್ವೀಟ್ ತುಂಡುಗಳಲ್ಲಿ ಒಂದನ್ನು ಎತ್ತಿಕೊಂಡ. ಗಿಫ್ಟ್ನ ಬೇಡ ಅನ್ಬಾರ್ದು ಸಿದ್ದು. ಶ್ರೀಮಂತರ ಮನೆ ಗಿಫ್ಟ್ನ ಬೇಡ ಅನ್ಬಾರ್ದು ಅಂತ ನಿನಗೆ ಪಾಠ ಮಾಡಿರೋ ಶಿಕ್ಷಕರು ಹೇಳ್ಕೊಟ್ಟಿಲ್ವಾ ಸಿದ್ದಪ್ಪ? ಶ್ರೀಮಂತಿಕೆಯ ಮಾತಾಡಿದಳು ಜಾಹ್ನವಿ. ಅದು ಅವನಿಗೆ ಹಿಡಿಸದು. ಮಹಾ ಸ್ವಾಭಿಮಾನಿ ಹುಡುಗ. ಶ್ರೀಮಂತರ ಮನೆ ಉಡುಗೊರೆ ಚೆನ್ನಾಗಿರುತ್ತೆ, ಆದರೆ ಅದು ಹಣ ಆಗಿದ್ರೆ ತಗೋಬೇಡ ಅಂತ ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ.
ಅದಕ್ಕೆ ಇದು ಬೇಡ ಮೇಡಮ್ ನನಗೆ ಎಂದವ ಅವರ ಕೈಯಲ್ಲಿದ್ದ ಕವರನ್ನು ಮುಟ್ಟಲಿಲ್ಲ. ಬಾಯಿಗೆ ಬಂದಂತೆ ಮಾತನಾಡಿದ ಜಾಹ್ನವಿ ಬಾಯಿ ಮುಚ್ಚಿದಳು. ಮತ್ತೆ ನಿನಗೆ ಉಡುಗೊರೆ ಕೊಡದೆ ಕಳಿಸ್ಬೇಕಾ ನಾನು ಎಂದರು ಬೇಸರ ತೋರಿ. ಆಶೀರ್ವಾದ ಮಾಡಿದಿರಲ್ಲ ಮೇಡಮ್, ಅಷ್ಟು ಸಾಕು ನನಗೆ ಎಂದವ ಅವರು ಕೊಟ್ಟ ಸ್ವೀಟ್ ತಿಂದ. ಯಾವಾಗಲೂ ಖುಷಿಯಾಗಿರು ಸಿದ್ದು ಮತ್ತೆ ಖುಷಿಯಿಂದ ಹರಸಿದರು. ಬರ್ತೀನಿ ಮೇಡಮ್ ಎಂದ ಹಿಂದೆ ಸರಿಯುತ್ತಾ. ಊಟನಾದರೂ ಮಾಡ್ಕೊಂಡು ಹೋಗುವಂತೆ ಬಾ. ಹಾಂ ಹಾಂ ಬಾ ಅಣಕಿಸಿಯೇ ಕರೆದಳು ಜಾಹ್ನವಿ. ಬೇಡ ಮೇಡಮ್, ಊಟ ಮಾಡ್ಕೊಂಡೇ ಬಂದಿದ್ದೀನಿ. ನೃತ್ಯ ಮಾಡೋರಿಗೆ ಕುಣಿದು ಕುಣಿದು ಹಸುವಾಗುತ್ತೆ, ಅವರಿಗೆ ಡಬ್ಬಿಯಲ್ಲಿ ಹಾಕ್ಕೊಟ್ಬಿಡಿ ಮೇಡಮ್, ಗಂಟೆಗೊಮ್ಮೆ ತಿಂತಾರೆ. ಅವಳ ಮಾತಿಗೆ ಅಣಕಿಸಿದ. ಅವಳು ತಿಂಡಿ ಪೋತಿ ಎಂದು ಗೊತ್ತವನಿಗೆ. ನಾನು ಊಟ ಮಾಡಿದ್ದೀನಿ ಎಂದಳು ಜಾಹ್ನವಿ ಮುಖ ಊದಿಸಿಕೊಂಡು. ಆದರೂ ನಿನಗೆ ಹಸಿವಾಗುತ್ತಲ್ಲ, ತಗೊಂಡು ಹೋಗು ಪರವಾಗಿಲ್ಲ ಎಂದ ಅವಳನ್ನೇ ನೋಡುತ್ತಾ. ನನ್ನನ್ನು ರೇಗಿಸ್ಬೇಡ ಸಿದ್ದು ತಿನ್ನೋದ್ರಲ್ಲಿ ಎಂದಳು ಜಾನು ಅವನತ್ತ ಬೆರಳು ತೋರಿಸುತ್ತಾ. ಅವ ರೇಗಿಸಿದರೆ ಮೂಗಿನ ಮೇಲೆಯೇ ಕೋಪ ಅವಳಿಗೆ ಕೋಪ ತರಿಸಿ ತನ್ನ ಸೇಡು ತೀರಿಸಿಕೊಂಡವರಂತೆ ತುಟಿಯಂಚಲ್ಲಿ ನಕ್ಕ ಸಿದ್ಧಾರ್ಥ್. ನಾನು ಬರ್ತೀನಿ ಮೇಡಮ್ ಎನ್ನುತ್ತಾ ಮತ್ತವಳ ಜೊತೆ ಮಾತಿಗಿಳಿಯದೆ ನಡೆದ ಹೊರಗೆ. ಅವನನ್ನು ಆಡ್ಕೋತೀಯ ನೀನು, ಅದಕ್ಕೆ ಅವನು ನಿನಗೆ ರೇಗಿಸ್ತಾನೆ ಎನ್ನುತ್ತಾ ಸೌಭಾಗ್ಯ ಅಲ್ಲಿಂದ ನಡೆದರು. ಹಾಂ ಹಾಂ ಎಲ್ಲಿ ಹೋಗ್ತಾನೆ, ಮತ್ತೆ ಸಿಕ್ಕೇ ಸಿಗ್ತಾನೆ, ಆಗಿದೆ ಅವನಿಗೆ ಎಂದು ಗೊಣಗುತ್ತಾ ಮತ್ತೆ ಫೋನ್ ಹಿಡಿದ ಜಾಹ್ನವಿ. ಹುಟ್ಟುಹಬ್ಬವೆಂದು ಬಂದವನಿಗೆ ಒಂದು ವಿಶ್ ಕೂಡ ಮಾಡಲಿಲ್ಲ. ಇವರಿಬ್ಬರು ಗೆಳೆಯರೂ ಅಲ್ಲ, ಶತ್ರುಗಳೂ ಅಲ್ಲ. ಚಿಕ್ಕಂದಿನಲ್ಲಿ ಇಬ್ಬರ ಪರಿಚಯವಾದಾಗ ಮೊದಮೊದಲು ಚೆನ್ನಾಗಿಯೇ ಹೊಂದಿಕೊಂಡರು. ಆಗಿನ್ನೂ ಹರೀಶ್ ಅವರ ಕಂಪನಿ ದೊಡ್ಡದಾಗಿ ಬೆಳೆದಿರಲಿಲ್ಲ. ಸ್ಕೂಲ್ ರಜೆ ಇದ್ದಾಗಲೆಲ್ಲ ವಾಸುರವರು ಸಿದ್ಧಾರ್ಥ್ನನ್ನು ತಮ್ಮ ಜೊತೆ ಕರೆದುಕೊಂಡು ಬರುತ್ತಿದ್ದರು. ಆಗ ಜಾಹ್ನವಿ ಸಿದ್ಧಾರ್ಥ್ ಎದುರಾಗುತ್ತಿದ್ದರು. ಮೊದಲು ಅವರಿಬ್ಬರ ಮಧ್ಯೆ ಸ್ನೇಹವೇ ಬೆಳೆದಿದ್ದು. ಆದರೆ ಯಾವಾಗ ಸ್ಕೂಲಿನ ವಿಚಾರದಲ್ಲಿ ಇಬ್ಬರಲ್ಲೂ ಮನಸ್ತಾಪ ಮೂಡಿತೋ ಆಗ ಇಬ್ಬರ ನಡುವೆ ಅಂತರ ಬೆಳೆಯಿತು. ಆ ಅಂತರ ಬೆಳೆಯುವುದಕ್ಕೆ ಕಾರಣ ಸೌಭಾಗ್ಯರೆಂದರೆ ತಪ್ಪಾಗಲಾರದು. ಓದಿನಲ್ಲಿ ಮುಂದಿದ್ದ ಸಿದ್ದು 1 ವರ್ಷವಷ್ಟೇ ಜಾಹ್ನವಿಗಿಂತ ದೊಡ್ಡವ. ಅವನಿಗಿಂತ 1 ಕ್ಲಾಸ್ ಹಿಂದಿದ್ದ ಜಾಹ್ನವಿ ಓದಿನಲ್ಲಿ ಚೂರು ಹಿಂದಿದ್ದಳು. ಅವಳಿಗೆ ತನಗೆ ಗೊತ್ತಿದ್ದನ್ನು ಸಿದ್ಧಾರ್ಥ್ ಹೇಳಿಕೊಡಲೆಂದು ಸೌಭಾಗ್ಯ ಅವ ಮನೆಗೆ ಬಂದಾಗಲೆಲ್ಲ ಹೆಚ್ಚಾಗಿ ಅಭ್ಯಾಸ ಮಾಡುವುದಕ್ಕೆ ಹೇಳುತ್ತಿದ್ದರು. ಅವನ ಓದಿನ ವರ್ಷದ ಕೊನೆಯಲ್ಲಿ ಅವನ ನೋಟ್ಸ್ ಎಲ್ಲವನ್ನೂ ತಮ್ಮ ಮಗಳಿಗೆಂದು ಕೇಳಿ ಪಡೆಯುತ್ತಿದ್ದರು. ಅವ ಜಾಣನೆಂದು ಜಾಹ್ನವಿಯ ಮುಂದೆ ಒತ್ತಿ ಹೇಳುತ್ತಿದ್ದರು. ಅದನ್ನು ಸಹಿಸದ ಜಾಹ್ನವಿ ಅವನ ಜೊತೆ ಪ್ರತಿದಿನ ಜಗಳಕ್ಕಿಳಿಯುತ್ತಿದ್ದಳು. ಆಗ ಶುರುವಾಗಿದ್ದ ಅವರಿಬ್ಬರ ಈ ಜಗಳ ಈಗಲೂ ನಡೆಯುತ್ತಲೇ ಇರುತ್ತದೆ. ಹಾಗಾಗಿಯೇ ಅವಳು ಅವನಿಗೆ ಬ್ರಿಲಿಯಂಟ್ ಸಿದ್ಧಾರ್ಥ್ ಎಂದು ಕರೆದು ಕಾಡಿಸುತ್ತಿದ್ದಳು. ಕೆಲವೊಮ್ಮೆ ಹರೀಶರು ಕೂಡ ಅವನ ಬಳಿ ಆಫೀಸಿನ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಹರೀಶ್ ಮತ್ತು ಸೌಭಾಗ್ಯರವರನ್ನು ಕಂಡರೆ ಅತಿ ಗೌರವ ಅವನಿಗೆ. ತನ್ನ ಚಿಕ್ಕಮ್ಮ ತನಗೆ ಓದು ಬೇಡವೆಂದು ಜಗಳ ತೆಗೆದಾಗ ಅವರೇ ಅವನ ಸ್ಕೂಲಿನ ಖರ್ಚು ನೋಡಿಕೊಂಡಿದ್ದರು. ಅದನ್ನು ಅಣಕಿಸಿದ್ದಳು ಜಾಹ್ನವಿ. ಆಗ ಸ್ವಾಭಿಮಾನಿಯಾದ ಸಿದ್ಧಾರ್ಥ್ ದುಡಿಯಲು ಶುರು ಮಾಡಿದ್ದ. ಕೆಲವೊಮ್ಮೆ ಅವಳ ಮಾತುಗಳು ಅತಿ ಎನ್ನಿಸಿದರೂ ಅವರ ಮನೆಯ ಅನ್ನದ ಋಣ ತನ್ನ ಮೇಲಿರುವುದೆಂದು ಎಲ್ಲವನ್ನೂ ಸಹಿಸಿ ಸುಮ್ಮನಾಗಿ ಬಿಡುತ್ತಿದ್ದ. ಆದರೆ ಅವಳ ಮಾತುಗಳಿಗೆ ತಕ್ಕ ಉತ್ತರ ಕೊಡದೇ ಇರುವವನಲ್ಲ. ತನ್ನ ತಂಗಿ ಅಂಬಿಕಾ ಮತ್ತು ಪ್ರೇಯಸಿ ಕುಮುದಾಳ ಜೊತೆ ಅಷ್ಟೊಂದು ಪ್ರೀತಿಯಿಂದ ಇರುತ್ತಿದ್ದವ ಜಗಳ ಮಾಡುತ್ತಿದ್ದದ್ದು ಈ ಜಾಹ್ನವಿಯ ಜೊತೆ ಮಾತ್ರವೇ. ಇವಳನ್ನು ಬಿಟ್ಟರೆ ಅವನ ಜೊತೆ ಜಗಳ ಮಾಡುವವರೇ ಇಲ್ಲವೇನೋ ಪ್ರಪಂಚದಲ್ಲಿ. ಯಾವ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗ್ತಿದ್ಯಾ ನನ್ನನ್ನು ಕೇಳಿದಳು ಕುಮುದಾ. ಅವ ತನ್ನ ಆಫೀಸಿನ ಕೊನೆಯ ಕ್ರಾಸ್ ಬಳಿ ಬಂದಾಗ ಅವನ ಬೈಕ್ ಏರುತ್ತಾ. ನಿನಗೇನಾದರೂ ಯಾವುದಾದ್ರೂ ದೊಡ್ಡ ಕಾಫಿ ಶಾಪ್ಗೆ ಹೋಗೋ ಆಸೆ ಇದ್ದರೆ ಹೇಳು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಎಂದವ ಬೈಕ್ ಸ್ಟಾರ್ಟ್ ಮಾಡಿದ. ಅವನ ಭುಜದ ಮೇಲೆ ಕೈಯಿಟ್ಟು ಕುಳಿತ ಕುಮುದಾಳ ಮೊಗದಲ್ಲಿ ಚಂದದ ನಗು ಮೂಡಿತು. ಆ ನಗು ಕನ್ನಡಿಯಲ್ಲಿ ಕಂಡಾಗ ಅವನ ಮನಕ್ಕೆ ಹಾಯ್ ಎನ್ನಿಸಿತು. ಬರ್ತ್ಡೇ ನಿಂದು, ಟ್ರೀಟ್ ನಿಂದು ಅಂದಮೇಲೆ ನನಗೆ ಯಾವುದೂ ಗೊತ್ತಿಲ್ಲಪ್ಪ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲಿಗೆ ಬರ್ತೀನಿ ಎಂದಳು. ಅವ ವ್ಯರ್ಥ ಖರ್ಚು ಮಾಡುವುದಿಲ್ಲ ಎಂದು ಬಲ್ಲಳು. ಹಾಗಾಗಿ ಅವನ ಖರ್ಚಿಗೆ ತಕ್ಕಂತೆ ಅವನೇ ಕರೆದುಕೊಂಡು ಹೋಗಲೆಂದು ಮಾತಾಡಿದಳು. ಹಾಗಾದರೆ ಅಲ್ಲೊಂದು ಹೊಸ ಕೆಫೆ ಆಗಿದೆ, ಅಲ್ಲಿಗೆ ಹೋಗೋಣ. ಅಲ್ಲಿಂದ ನಿನಗೆ ಮನೆಗೆ ಹೋಗೋದಕ್ಕೂ ಹತ್ತಿರ ಆಗುತ್ತೆ ಎಂದವ ದಾರಿ ಹಿಡಿದ ಅವಳ ಜೊತೆ ಮಾತನಾಡುತ್ತಲೇ. ಪ್ರತಿದಿನ ಅವರ ಮಾತು ಆ ದಿನದ ಬಗ್ಗೆಯೇ ಇರುತ್ತಿತ್ತು. ಕುಮುದ ಅತಿ ಕಾಳಜಿ ಮಾಡುತ್ತಿದ್ದಳು ಅವನನ್ನು. ಅವನ ಚಿಕ್ಕಮ್ಮಳ ಬಗ್ಗೆ ಗೊತ್ತಿತ್ತವಳಿಗೆ ಅವನು ಪಡುತ್ತಿದ್ದ ಕಷ್ಟ ಕಂಡೆ. ಹಾಗಾಗಿ ಪ್ರತಿದಿನ ಅವನ ತಿಂಡಿ ಊಟದ ಬಗ್ಗೆ ಕೇಳದೇ ಇರುತ್ತಿರಲಿಲ್ಲ ಹುಡುಗಿ. ಕರೆ ಮಾಡಲಾಗದಿದ್ದರೂ ಸಂದೇಶ ಮಾಡಿಯಾದರೂ ಅವನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದಳು. ತನಗಾಗಿ ಮಿಡಿಯುವ ಜೀವ ಒಂದಿದೆ ಎಂದು ಅತಿಯಾಗಿ ಹಚ್ಚಿಕೊಂಡಿದ್ದ ಸಿದ್ದು ಅವಳನ್ನು. ತಾನು ಮೊದಲೇ ಎಂದುಕೊಂಡಿದ್ದ ಕೆಫೆಗೆ ಕರೆತಂದ ಸಿದ್ದು ಕುಮುದಾಳನ್ನು.
ಆ ಕೆಫೆಯ ಬಗ್ಗೆ ತನ್ನ ಸ್ನೇಹಿತರಲ್ಲಿ ಕೇಳಿ ತಿಳಿದುಕೊಂಡಿದ್ದ. ಹಣದ ಬಗ್ಗೆ ಆ ದಿನ ಅವ ಯೋಚಿಸಿರಲಿಲ್ಲವಾದರೂ ಅವನ ಬಜೆಟ್ಗೆ ತಕ್ಕಂತೆಯೇ ಇತ್ತು ಆ ಕೆಫೆ. ಇಬ್ಬರೂ ಒಳಹೊಕ್ಕು ಕಾಫಿ ಜೊತೆಗೆ ಬೇಕಿದ್ದ ಸ್ನ್ಯಾಕ್ಸ್ ಆರ್ಡರ್ ಮಾಡಿ ಕುಳಿತರು. ತನ್ನ ಬ್ಯಾಗಿನಲ್ಲಿದ್ದ ಅವನಿಗೆಂದೇ ಆರಿಸಿ ತಂದಿದ್ದ ವಾಚ್ ತೆಗೆದ ಕುಮುದ, ಹ್ಯಾಪಿ ಬರ್ತ್ಡೇ ಸಿದ್ಧಾರ್ಥ್ ಎಂದು ಅವನ ಕೈಗೆ ವಾಚ್ ಹಾಕಿದಳು. ಇದೆಲ್ಲ ಬೇಡವಾಗಿತ್ತು ಕುಮುದ ಎಂದನವ. ಯಾಕೆ, ನಾನು ಕೊಟ್ಟ ಉಡುಗೊರೆ ಇಷ್ಟ ಆಗಲಿಲ್ವ ನಿನಗೆ? ಮಾತಿಗೆ ಕೇಳಿದರೂ ಅವನ ಮಾತಲ್ಲಿನ ಭಾವ ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಲ್ಲ, ಇಷ್ಟೊಂದು ಹಣ ಹಾಕಿ ತರೋದು ಬೇಡವಾಗಿತ್ತು ಅಂತ ಎಂದವ. ಎಂದೂ ಅವಳಿಂದ ಏನನ್ನೂ ಬಯಸಿದವನಲ್ಲ. ಅವಳೊಬ್ಬಳು ಒಳ್ಳೆಯ ಗೆಳತಿಯಾಗಿದ್ದು ಮುಂದೆ ಬಾಳ ಸಂಗಾತಿಯಾದರೆ ಸಾಕಿತ್ತವನಿಗೆ. ಈಗ ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡೋನು, ನಿನ್ನ ಕೈಗೆ ವಾಚ್ ಇಲ್ದಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಎಂದಳು. ತನ್ನ ಮುಖಕ್ಕೆ ಕೈಕೊಟ್ಟು ಕುಳಿತು ಅವ ಕೈಗೆ ಕಟ್ಟಿದ್ದ ವಾಚ್ ನೋಡಿದ ಒಮ್ಮೆ. ಇಷ್ಟ ಆಯ್ತಾ? ಖುಷಿಯಿಂದ ಕೇಳಿದಳು. ತುಂಬ ಎಂದ ಪ್ರೀತಿಯಿಂದ. ಇಬ್ಬರೂ ಮತ್ತೆ ಮಾತನಾಡುತ್ತಾ ಟೇಬಲಿಗೆ ಬಂದ ಕಾಫಿ ಸವಿದು ಕುರುಕಲು ತಿಂದರು. ಖುಷಿ ಆಯ್ತಾ ನಿನಗೆ ಕೇಳಿದ ಬಿಲ್ ಕೊಟ್ಟು ಹೊರಗೆ ಬಂದಾಗ. ನಿನ್ನ ಜೊತೆ ಕಳೆದ ಸಮಯ ನನಗೆ ಇಷ್ಟ ಆಗದೆ ಇರುತ್ತಾ? ಅವನನ್ನು ನೋಡಿ ನಗುತ್ತಾ ಎಂದವಳು ಮತ್ತೆ ಬೈಕ್ ಹತ್ತಿ ಕುಳಿತಳು. ಇಬ್ಬರು ಆ ಕೆಫೆಯ ಹೊರ ಹೋಗುವುದಕ್ಕೂ ಕಾರಿನಲ್ಲಿ ಎದುರಾದ ಜಾಹ್ನವಿ ಅವರಿಬ್ಬರನ್ನು ನೋಡಿದಳು. ಕುಮುದಾಳ ಜೊತೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಮಾತ್ರ ಅವಳನ್ನು ಗಮನಿಸಲಿಲ್ಲ. ಈ ಬ್ರಿಲಿಯಂಟ್ ಫೆಲ್ಲೋ ಯಾವುದೋ ಹುಡುಗಿ ಜೊತೆ ಇದ್ದಾನಲ್ಲ ಎಂದುಕೊಳ್ಳುತ್ತಲೇ ಕೆಫೆಯ ಒಳಗೆ ನಡೆದಳು ಗೆಳತಿಯರ ಜೊತೆ. ಆದರೆ ಹೆಚ್ಚಾಗಿ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.